ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ಸ್ವಲ್ಪ ಜೋರಾಗಿ ಧ್ವನಿಯಲ್ಲಿ ಹೇಳಿ ಜೈ ಭೀಮ್ ಅಂತ. ತಮಗೆಲ್ಲ ಗೊತ್ತೇ ಇದ್ದಂಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದ್ರೆ ಈ ಕಾರ್ಯಕ್ರಮವನ್ನು ನಡೆಯಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನೀವು ಅಲ್ಲಿ ಕೂರಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಾನು ಇಲ್ಲಿ ಮಂತ್ರಿಯಾಗಿ ನಿಲ್ಲಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ ಇವತ್ತು ಈ ಕಾರ್ಯಕ್ರಮವನ್ನು ನಡೀತಾ ಇದೆ. ತಾವು ಅಲ್ಲಿ ಕೂತಿದ್ದೀರಾ, ನಾನು ಇಲ್ಲಿ ಮಂತ್ರಿಯಾಗಿ ನಿಂತಿದ್ದೀನಿ. ನಮ್ಮ ಕರ್ತವ್ಯ ಆಗ್ತಾ ತಾರೆ ಜೋನಾಗಿ ಧ್ವನಿಯಲ್ಲಿ ಹೇಳೋದು ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ವೇದಿಕೆ ಮೇಲೆ ಆಸೀನಿರುವ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಹಿರಿಯವರು, ನಮ್ಮ ಪಕ್ಷದ ಮುಖಂಡರು, ಸಚಿವರಾದಂಥ ಎಚ್.ಕೆ. ಪಾಟೀಲ್ ಸಾಹೇಬ್ರೆ, ಇನ್ನೊಬ್ರು ಆತ್ಮೀಯರು, ನಮ್ಮ ಪಕ್ಷದ ಮುಖಂಡರು, ಸಚಿವರಾದಂಥ ಬೈರ್ತಿ ಸುರೇಶ್ ಅವರೇ, ಇನ್ನೊಬ್ರು ಆತ್ಮೀಯ ಸ್ನೇಹಿತರು, ನಮ್ಮ ಪಕ್ಷದ ಮುಖಂಡರು, ಸಚಿವರಾದಂಥ ಶಿವರಾಜ್ ತಂಗಡಿ ಅವರೇ, ನನ್ನ ಆತ್ಮೀಯ ಸ್ನೇಹಿತರು, ನಮ್ಮ ಪಕ್ಷದ ಮುಖಂಡರು, ಲೋಕಸಭಾ ಸದಸ್ಯರಾದಂಥ ತುಕಾರಾಮ್ ಸಾಹೇಬ್ರೆ, ಇನ್ನೊಬ್ರು ಆತ್ಮೀಯರು, ನಮ್ಮ ಪಕ್ಷದ ಮುಖಂಡರು, ಮಾಜಿ ಮಂತ್ರಿಗಳಾದಂಥ ಎಚ್.ಎಂ. ರೇವಣ್ಣ ಅವರೇ, ಆತ್ಮೀಯ ಸ್ನೇಹಿತರಾದಂಥ ರಾಜಶೇಖರ್ ಯತ್ನಾಳ್ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿರುವ ನನ್ನ ಆತ್ಮೀಯ ಆದಂಥ ನಮ್ಮ ಪಕ್ಷದ ಮುಖಂಡರಾದಂಥ ಎಚ್.ಆರ್. ಗೋಯಪ್ಪ ಅವರೇ, ನನ್ನ ಆತ್ಮೀಯ ಸ್ನೇಹಿತರಾದಂಥ ಹ್ಯಾಟ್ರಿಕ್ ಹೀರೋ ಆದಂಥ ಶಿವರಾಜ್ ಕುಮಾರ್ ಅವರೇ, ನನ್ನ ಆತ್ಮೀಯ ಸ್ನೇಹಿತರು, ನಮ್ಮ ಪಕ್ಷದ ಮುಖಂಡರು, ಮಾಜಿ ಮಂತ್ರಿಗಳಾದಂಥ ನಾಗೇಂದ್ರ ಅವರೇ, ಆತ್ಮೀಯ ಸ್ನೇಹಿತರಾದಂಥ MLA ಆದಂಥ ಹೇಮಿರಾಜ್ ನಾಯಕ್ ಅವರೇ, ಇನ್ನೊಬ್ಬರು ಆತ್ಮೀಯ ಸ್ನೇಹಿತರು, ಶಾಸಕರಾದಂಥ ಡಾಕ್ಟರ್ NT ಶ್ರೀನಿವಾಸ್ ಅವರೇ, ನನ್ನ ಅಕ್ಕ ಆದಂಥ ಶಾಸಕಿಯಾದಂಥ ಶ್ರೀಮತಿ ಲತಾ ಮಲ್ಲಿಕಾರ್ಜುನ ಅವರೇ, ಇನ್ನೊಬ್ರು ಆತ್ಮೀಯ ಆದಂಥ ನನ್ನ ತಮ್ಮ ಆದಂಥ ಶಾಸಕರಾದಂಥ ನಾರ್ ಭರತ್ ರೆಡ್ಡಿ ಅವರೇ, ಇನ್ನೊಬ್ರು ಆತ್ಮೀಯರು ಶಾಸಕರಾದಂಥ BM ನಾಗರಾಜ್ ಅವರೇ, ಆತ್ಮೀಯ ಸ್ನೇಹಿತರು ಶಾಸಕರಾದಂಥ ಕೃಷ್ಣ ನಾಯಕ್ ಅವರೇ, ನನ್ನ ಆತ್ಮೀಯ ಸ್ನೇಹಿತರು ಮಾಜಿ ಶಾಸಕರಾದಂಥ ನನ್ನ ತಮ್ಮ ಆದಂಥ ಭೀಮಾ ನಾಯಕ್ ಅವರೇ, ಜಿಲ್ಲಾಧಿಕಾರಿಗಳಾದಂಥ ಕವಿತಾ ಅವರೇ, IG ಆದಂಥ ಹರ್ಷ ಅವರೇ, ವೇದಿಕೆ ಮೇಲೆ ಆಸೀನಿರುವ ಎಲ್ಲ ಆತ್ಮೀಯರಿಂದ ಆತ್ಮೀಯರೇ, ಮೊದಲಾಗಿ 2026 ಹಂಪಿ ಉತ್ಸವದ ಶುಭಾಶಯನ ಕೋರಕ್ ಬಯಸ್ತಾ ಇದ್ದೀನಿ. ನನ್ನ ಸೌಭಾಗ್ಯ, ನನ್ನ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ 3 ವರ್ಷ ನಾನು ಹಂಪಿ ಉತ್ಸವನ ನನ್ನ ಹತ್ತಿರದಲ್ಲಿ ಮನೆಯ ಮುಖ್ಯಮಂತ್ರಿಗಳು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೆ ಇಲ್ಲಿಂದಾನೆ ದೊಡ್ಡ ಧನ್ಯವಾದಗಳು ಸಲ್ಲಿಸಿ ನಮಸ್ಕಾರಗಳು ಸಲ್ಲಿಸ್ತಾ ಇದ್ದೀನಿ. ಇವತ್ತು ಈ ಜನ ಸಾಗರ ನೋಡಿದ್ರೆ ನನಗೆ ತುಂಬಾ ಖುಷಿಯನ್ನ ತಂದಿದೆ. ಹಂಪಿ ಉತ್ಸವ ಅಂದ್ರೆ ಒಂಥರ ನಮ್ಮ ಕೊಪ್ಪಳ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ವಿಜಯನಗರ ಜಿಲ್ಲೆಗೆ ಒಂಥರ ನಾಡ ಹಬ್ಬ ಇದ್ದಂಗೆ ಹಂಪಿ ಉತ್ಸವ ಅಂದ್ರೆ. ಅದು ಈ 3ನೇ ಬಾರಿ ನನ್ಗೆ ಅವಕಾಶ ಸಿಕ್ಕಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಬಂದು ಯಶಸ್ವಿ ಮಾಡಿದಿಗೆ ತಮಗೂ ಒಂದು ದೊಡ್ಡ ನಮಸ್ಕಾರಗಳು ಸಲ್ಸಕ್ ಬಯಸ್ತಾ ಇದ್ದೀನಿ. ನಾನು ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ, ಬೇರೆ ಕಾರ್ಯಕ್ರಮ ಇದ್ದಿದ್ದರಿಂದ ಕಾತರಿಂದ ಕಾಯ್ತಾ ಇದ್ರ ಮಾನ್ಯ ಮುಖ್ಯಮಂತ್ರಿಗೆ ಮಾತಾಡ್ಬೇಕಂತ. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗೆ ನನ್ನ ಮನವಿಯನ್ನ ಮಾಡ್ಕೊಳ್ಳೋದು, ಈ ತಮಗೆಲ್ಲ ಗೊತ್ತಿದ್ದಂಗೆ ಹಂಪಿ ಉತ್ಸವ ಮನೆ H.K. ಪಾಟೀಲ್ ಸಾಹೇಬರು ಹೇಳಿದ್ರು, MP ಪ್ರಕಾಶ್ ಸಾಹೇಬ್ರನ್ನ ನಾವು ನೆನೆಸ್ಕೊಳ್ಳೇಬೇಕಾಗ್ತದೆ. 87ರಲ್ಲಿ ಹಂಪಿ ಉತ್ಸವನ ಚಾಲನೆಯನ್ನ ಕೊಟ್ಟಿದ್ದು ನಮ್ಮ ನಾಯಕರಾದಂಥ ಹಿರಿಯರಾದಂಥ MP ಪ್ರಕಾಶ್ ಅವರು. ತಮಗೆಲ್ಲ ಗೊತ್ತಿದೆ, ಮನೆಯ ಮುಖ್ಯಮಂತ್ರಿಗಳು ಬರ್ತಾ ಗಾಡಿಯಲ್ಲಿ ಹೇಳ್ತಾ ಇದ್ರು, ಇಲ್ಲ ಕಣೋ 85, 86ರಲ್ಲಿ ಅವಾಗ ದಸರಾ ನೋಡಕ್ಕೆ MP ಪ್ರಕಾಶ್ ಅವರು ಮೈಸೂರು ಬಂದಿದ್ರು. ಆ ಕಾರ್ಯಕ್ರಮ ದಸರಾ ಕಾರ್ಯಕ್ರಮ ನೋಡಿ, ಇಲ್ಲ ನಾನು ಹಂಪಿ ಉತ್ಸವನ ನಮ್ಮ ಜಿಲ್ಲೆಯಲ್ಲಿ ಮಾಡ್ತೀನಂತ ನೋಡ್ಬಿಟ್ಟು ದಸರಾ ಕಾರ್ಯಕ್ರಮ ನೋಡ್ಬಿಟ್ಟು ಇಲ್ಲಿ ಮಾಡ್ಬೇಕಂತ ತೀರ್ಮಾನ ಮಾಡಿ ಇವತ್ತು ಹಂಪಿ ಉತ್ಸವನ ನಡೆಸ್ಕೊಂಡು ಬರ್ತಾ ಇದೀವಿ. 87ರಲ್ಲಿ MP ಪ್ರಕಾಶ್ ಅವರು ಚಾಲನೆ ಕೊಟ್ಟರು. 88ರಲ್ಲಿ ಪ್ರತಿದಿನ 3 ದಿನಕ್ಕೋಸ್ಕರ ಅಂತ ಹಂಪಿ ಉತ್ಸವನ ನಾವು ಆಚರಿಸ್ಕೊಳ್ಳೋದು. 87ರಲ್ಲಿ ಚಾಲನೆ ಕೊಡುವಾಗ 88ರಲ್ಲಿ ನಮ್ಮ ನಸೀರ್ ಸಾಹೇಬ್ರು, ನೀರ್ ಸಾಹೇಬ್ರು ಅಂತಾರೆ ಅವ್ರಿಗೆ, ಅವರು ನಿಧನ ಹೊಂದಿದ್ದ ಕಾರಣಕ್ಕೆ ಒಂದಿನಕ್ಕೆ ಮಾತ್ರ ಹಂಪಿ ಉತ್ಸವನ ಮಾಡ್ಕೊಂಡು ಬಂದ್ರು. ಹಂಪಿ ಉತ್ಸವನ ನವೆಂಬರಲ್ಲೇ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬರ್ತಾ ಇದ್ದು. ಹಾಗೆ ನಾವು ಕೋವಿಡ್ ಹಿನ್ನೆಲೆಯಲ್ಲಿ ಸ್ವಲ್ಪ ಬದಲಾವಣೆ ಆಗ್ಬಿಟ್ಟು ಯಾವತ್ತೂ ಹಂಪಿ ಉತ್ಸವನ ನಿಲ್ಲಿಲ್ಲ. ಕೋವಿಡ್ ಟೈಮಲ್ಲೂ ಅಧಿಕಾರಿಗಳು ಹಂಪಿ ಉತ್ಸವ ಮಾಡಿದ್ದಾರೆ, ಜನ ಸೇರ್ತಾ ಇರ್ಲಿಲ್ಲ. ನವೆಂಬರಲ್ಲಿ ಮಾಡ್ತಾ ಇದ್ದು ಎಲ್ಲರದು ಬೇಡಿಕೆ ಸರ್. ಮಾನ್ಯ ಮುಖ್ಯಮಂತ್ರಿಗೂ ಹೇಳ್ದೆ ನಾನು, ಇಲ್ಲ ಸರ್ ಎಲ್ಲರದು ಬೇಡಿಕೆ ಇದೆ, ಏನಕ್ಕೆ ಫೆಬ್ರವರಿಲಿ ಹಂಪಿ ಉತ್ಸವ ಆದ್ರೆ ಮಾರ್ಚಲ್ಲಿ SLC ಮತ್ತೆ PUC ಎಕ್ಸಾಮ್ ಇರ್ತದೆ, ಆ ಟೈಮಲ್ಲಿ ನಮ್ಗೆ ತೊಂದರೆ ಆಗ್ತದೆ, ಕಷ್ಟ ಆಗ್ತದೆ. ನೀವು ನವೆಂಬರಲ್ಲೇ ಮುಂಚೆ ಹೆಂಗ್ MP ಪ್ರಕಾಶ್ ಸಾಹೇಬರು ಮಾಡ್ತಾ ಇದ್ರು ಆ ತರ ನವೆಂಬರಲ್ಲೇ ಮಾಡಿ ಅಂತ ಜನಗಳು ಬೇಡಿಕೆ ಇದೆ ಅಂತ ಮನೆ ಮುಖ್ಯಮಂತ್ರಿಗೆ ಇಲ್ಲಿ ಬರುವಾಗ ಹೋಟ್ಲಲ್ಲಿ ಕೂತ್ಕೊಂಡು ಕೇಳ್ಕೊಂಡೆ. ಮನೆ ಮುಖ್ಯಮಂತ್ರಿಗಳು ಆದೇಶನ ಕೊಟ್ಟಿದ್ದಾರೆ. ಆಯ್ತು, ಈಗಲೇ ಘೋಷಣೆ ಮಾಡೋದು ನವೆಂಬರಲ್ಲೇ ಬರೋ ವರ್ಷದಲ್ಲಿ
ಈ ವರ್ಷದಲ್ಲೇ ನವೆಂಬರಲ್ಲೇ ಹಂಪಿ ಉತ್ಸವ ಮಾಡುವ ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅವರಿಗೆ ಹೃದಯದಿಂದ ಧನ್ಯವಾದಗಳು ಸಲ್ಸಕ್ ಬಯಸ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ನನ್ನ ಮನೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಳ್ಳೋದು, ನಮ್ಮ ಜಿಲ್ಲೆ ಸರ್ ಹೊಸ ಜಿಲ್ಲೆ ಆಗಿದ್ದರಿಂದ ಬಹಳಷ್ಟು ಕಾಮಗಾರಿ ಕೆಲಸ ಆಗ್ಬೇಕಾಗಿದೆ ಸರ್. ನಿಮ್ಮಲ್ಲಿ 390 ಕೋಟಿದು ಮನವಿಯನ್ನ ನಾನು ಕೊಟ್ಟಿದ್ದೀನಿ. ಅದ್ರಲ್ಲಿ DC ಆಫೀಸ್ ಇಲ್ಲ ಸರ್. ಜಿಲ್ಲೆ ಬೇರೆ ಆಗಿದ್ದ ಕಾರಣಕ್ಕೆ ಟೆಂಪರರಿ DC ಆಫೀಸ್ ಆಗಿ ನಾವು ಆಪರೇಟ್ ನಡೆಸ್ತಾ ಇದ್ದೀವಿ ನಾವು. ಅದಕ್ಕೆ DC ಆಫೀಸ್ ಮಾಡಕ್ಕೆ 100 ಕೋಟಿ ವೆಚ್ಚದಲ್ಲಿ DC ಆಫೀಸ್ ಆಗ್ತದೆ. ಆ ಡಿಸ್ಟ್ರಿಕ್ಟ್ ಕೋರ್ಟ್ ಕಾಂಪ್ಲೆಕ್ಸ್ಗೆ 10 ಎಕರೆ ಜಾಗನ ತಾವು ಅಲಾಟ್ ಮಾಡಿದ್ದಾರೆ ಸರ್. ಆ ಕಟ್ಟಡ ಕಟ್ಟಬೇಕಾದ್ರೆ ಕನಿಷ್ಠ ಅದಕ್ಕೆ 150 ಕೋಟಿ ಬೇಕಾಗ್ತದೆ ಸರ್. ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಇಕ್ವಿಪ್ಮೆಂಟ್ಸ್ ಮತ್ತೆ ಕ್ವಾರ್ಟರ್ಸ್ ಕಟ್ಟಕ್ಕೆ ಅದಕ್ಕೊಂದು 100 ಕೋಟಿ ಆಗ್ತದೆ ಸರ್. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸ್ ಕಾಂಪ್ಲೆಕ್ಸ್ಗೆ 25 ಕೋಟಿ, ಕನ್ಸ್ಟ್ರಕ್ಷನ್ ಆಫ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸ್ ಸ್ಟಾಫ್ ಅಂತ 15 ಕೋಟಿ. ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗೆ ನಾನು ಕೈ ಜೋಡಿಸಿ ಮನವಿ ಮಾಡ್ಕೊಳ್ತೀನಿ, ಈ ಬಜೆಟ್ ಅಲ್ಲಿ ತಾವು ದಯಮಾಡಿ ಇದು 390 ಕೋಟಿಯನ್ನ ಘೋಷಣೆ ಮಾಡ್ಬೇಕಂತ. ನಮ್ಮ ಹೊಸ ಜಿಲ್ಲೆ ಸರ್, ಹೊಸ ಜಿಲ್ಲೆ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ. ಜಿಲ್ಲೆ ಸೇವೆ ಮಾಡೋಕ್ಕೆ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ ಸರ್. ಜನಗಳು ನನ್ನ ಋಣ ತೀರಿಸಬೇಕಾಗ್ತದೆ, ತಮಗೂ ಒಳ್ಳೆ ಹೆಸರನ್ನ ನಾನು ತರಬೇಕಾಗ್ತದೆ. ದಯಮಾಡಿ ಈ ಬಾರಿ ಯಾವ ಕಾರಣ ನಮ್ಗೆ ಅರ್ಥ ಆಗ್ತದೆ ಸರ್. ಈ 5 ಗ್ಯಾರಂಟಿಗಳದು ಕನಿಷ್ಠ 55 ಇಂದ 60 ಸಾವಿರ ಕೋಟಿ ಆಗ್ತದೆ. ಅದಲ್ಲೂ ತಾವು ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಸರ್. ಬೇರೆ ಯಾವ ಮುಖ್ಯಮಂತ್ರಿಯಿಂದನೂ ಸಾಧ್ಯ ಇಲ್ಲ. ಏನಕ್ಕಂದ್ರೆ 5 ಗ್ಯಾರಂಟಿದಲ್ಲೂ ಈ ವಸತಿ ಮನೆಗಳು ನನಗೆ ನಾನು ಡೀಟೇಲ್ ಆಗಿ ಹೇಳಕ್ ಹೋಗಲ್ಲ ಸರ್, ಸಮಯ ತಗೊಂತದೆ. ಹಾಗಾಗಿ ಈ ವಸತಿ ಮನೆಗಳನ್ನು ನಿಮ್ಮ ಕಾಲದಲ್ಲಿ 2.5 ವರ್ಷದಲ್ಲಿ ಸರ್ ನಾವು 80,000 ಮನೆಗಳು 4 ಲಕ್ಷ ಕೊಟ್ಟು ಸರ್ಕಾರ ವತಿಯಿಂದ ನಮ್ಮ ಮನೆಗಳು ಕಟ್ಟಿದ್ದೀರ. ಬಡವ್ರ ಬಗ್ಗೆ ಕಾಲೇಜಿನ ಹಮ್ಮಿಕೊಂಡಿದ್ದೀರಾ. ನಾನು ಕೈ ಜೋಡಿಸಿ ನಿಮ್ಮನ್ನ ಮನವಿ ಮಾಡ್ತೀನಿ ಸರ್. ದಯಮಾಡಿ ನಮ್ಮನ್ನ ಇದು ಬಜೆಟ್ ಅಲ್ಲಿ ನೀವು ಸೇರಿಸಬೇಕಂತ ಮನವಿಯನ್ನ ಮಾಡಿ ನಮ್ಮ ಹ್ಯಾಟ್ರಿಕ್ ಶಿವರಾಜ್ ಕುಮಾರ್ ಅವರು ನಮಗೋಸ್ಕರ ಮನೆ ಮುಖ್ಯಮಂತ್ರಿ ಸೂಚನೆ ಮೇಲೆ ಇವತ್ತು ನಾವು ಹೇಳಿದ್ದಕ್ಕೆ ತಾವು ಬಂದಿದ್ದೀರಾ. ತಮಗೂ ಧನ್ಯವಾದಗಳನ್ನು ಸಲ್ಲಿಸಿ ಎಲ್ಲ ಶಾಸಕರಿಗೆ, ಲೋಕಸಭಾ ಸದಸ್ಯರಿಗೆ, ಎಲ್ಲ ಮಂತ್ರಿಗಳಿಗೆ ಬಂದು ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರನ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀ ಜಮೀರ್ ಅಹಮದ್ ಖಾನ್ ಅವರು ಕ್ಷೇತ್ರದ ಜನತೆಯ ಮನದಾಳದ ಮಾತುಗಳನ್ನ, ಮನದಾಳದ ಇಂಗಿತವನ್ನ, ಬೇಡಿಕೆಗಳನ್ನ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ್ದಾರೆ. ಎಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಈಗ ನಿಮಗೆ ಕಾದಿದೆ ಒಂದು ಮಹದಾಶ್ಚರ್ಯ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಕ್ಷೇತ್ರದಿಂದ ವರ್ಣದಿಂದ ಬಂದಿದ್ದಾರೆ ಶಿವಮಲ್ಲು ಮತ್ತು ತಂಡದವರು. ವೀರ ಮಕ್ಕಳ ಕುಣಿತ ಸಿಕ್ಕಾಪಟ್ಟೆ ಫೇಮಸ್. ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ವೇದಿಕೆ ಮೇಲೆ ನಿಮ್ಮನ್ನ ಉದ್ದೇಶಿಸಿ ಮಾತನಾಡೋದಕ್ಕೆ ಬರಮಾಡಿಕೊಳ್ಳೋದಕ್ಕಿಂತ ಮುಂಚೆ ಈ ವೀರ ಮಕ್ಕಳ ಕುಣಿತದಲ್ಲಿ ಒಂದು ವಿಶೇಷ ಮನವಿ, ಒಂದೆರಡು ಹೆಜ್ಜೆಯನ್ನ ಹಾಕಬೇಕು ಅಂತ ವೀರ ಮಕ್ಕಳ ಕುಣಿತ ನೀವು ಸಹ ನಿಮ್ಮ ಸ್ಥಳದಲ್ಲಿ ಚಪ್ಪಾಳೆ ಜೊತೆ ಮೊತ್ತ ಮಲ್ಲಯ್ಯ ಪಗಡೆಯಾಡುವಾಗ ಸದ್ದನ ಮೇಲ್ಬಾರೋ ಅಂಕವಾದರದಾನ ತೆಂಕ ಮಗಲಾದಾನ ಲೆಂಕಾಣಿಕೊರಣ ಮುಖ್ಯಮಂತ್ರಿಗಳು ಸಹ ಇದರಲ್ಲಿ ಸೇರಬೇಕೆಂದು ಎಲ್ಲರ ಕೋರಿಕೆ ಆಗಿದೆ. ದಯಮಾಡಿ ಮುಖ್ಯಮಂತ್ರಿಗಳು ಸಹ ಇಲ್ಲಿ ಬರಬೇಕಾಗಿ ಕೋರಿಕೆ. ಜೋರಾದ ಕರ್ತಾಡ ಜನರ ಕೋರಿಕೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಕೇವಲ ಒಂದೆರಡು ಹೆಜ್ಜೆ ಜನರಿಗೋಸ್ಕರ ಅವರೆಲ್ಲರೂ ಕೂಡ ನಿರೀಕ್ಷೆ ಮಾಡ್ತಿದ್ದಾರೆ. ಹೌದಾ? ಹೌದು ಅಂದ್ರೆ ಬರಲಿ ಒಂದು ಜೋರಾದ ಚಪ್ಪಾಳೆ. ಹೋಗಿ ಕಲ್ಲಣವಾಗಿ ತೋಗೋ ಮಚ್ಚವನ್ನೇರಿ ನಮ್ಮ ಬಾಲ್ಯದಿಂದಲೂ ಈ ನೃತ್ಯವನ್ನ ಅಭ್ಯಸಿಸಿ ತಮ್ಮ ಊರಿನಲ್ಲಿ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಇದು ಅವರಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ನೃತ್ಯ. ಹಾಗೇನೆ ವರುಣಾ ಕ್ಷೇತ್ರದಿಂದಲೇ ಶಿವಮಲ್ಲು ನೇತೃತ್ವದ ತಂಡ ಇಲ್ಲಿ ಆಗಮಿಸಿದ್ದಾರೆ. ಅವರು ಸಹ ಮುಖ್ಯಮಂತ್ರಿಗಳನ್ನ ಕೋರುತ್ತಾ ಇದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.